ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಗೆಳೆಯರೆ, ಒಂದು ವೇಳೆ ನೀವೊಬ್ಬ ಲವೇಬಲ್ ಮತ್ತು ರೆಸ್ಪೆಕ್ಟೇಬಲ್ ಪರ್ಸನ್ ಆಗಬೇಕು ಅನ್ನೋ ಆಸೆಯನ್ನು ಹೊಂದಿದ್ದರೆ ಈ 20 ಸೋಷಿಯಲ್ ನಿಯಮಗಳನ್ನು ತಪ್ಪದೇ ಫಾಲೋ ಮಾಡಿ. ಲೆಟ್ಸ್ ಬಿಗಿನ್. ರೂಲ್ ನಂಬರ್ 1, ಯಾರಿಗೂ ಕೂಡ 2ಕ್ಕಿಂತಲೂ ಹೆಚ್ಚು ಬಾರಿ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಬೇಡಿ. ಮುಂದಿರುವ ವ್ಯಕ್ತಿ ನಿಮ್ಮ ಕಾಲನ್ನು ರಿಸೀವ್ ಮಾಡ್ತಾ ಇಲ್ಲ ಅಂತಂದರೆ ಅವರು ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಆಗಿರುವ ಕೆಲಸವನ್ನು ಮಾಡ್ತಾ ಇರಬಹುದು, ಇಲ್ಲವೇ ಯಾವುದಾದ್ರೂ ಒಂದು ಪ್ರಾಬ್ಲಮಲ್ಲಿ ತಗಲಾಕೊಂಡಿರಬಹುದು, ಇಲ್ಲವೇ ಹಾಸ್ಪಿಟಲ್ ಎಮರ್ಜೆನ್ಸಿಯಲ್ಲಿರಬಹುದು, ಇಲ್ಲವೇ ಗೋವಾದಲ್ಲಿ ತಮ್ಮ ಗರ್ಲ್ಫ್ರೆಂಡ್ಗಳೊಂದಿಗೆ ಡಿಂಗ್ ಡಾಂಗ್ ಮಾಡ್ತಾ ಇರಬಹುದು. ಏನು ಬೇಕಾದರೂ ಮಾಡ್ತಾ ಇರಬಹುದು, ಸಿಚುವೇಶನ್ ಏನು ಬೇಕಾದರೂ ಆಗಿರಬಹುದು. ಅದಕ್ಕಾಗಿ ನೀವು ಯಾರಿಗೂ ಕೂಡ 2ಕ್ಕಿಂತಲೂ ಹೆಚ್ಚು ಬಾರಿ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಬೇಡಿ. ಡೋಂಟ್ ಕಾಲ್ ಸಮ್ವನ್ ಮೋರ್ ದೆನ್ ಟ್ವೈಸ್ ಕಂಟಿನ್ಯೂಸ್ಲಿ. ರೂಲ್ ನಂಬರ್ 2, ನೀವು ಯಾರಿಂದಲಾದರೂ ಹಣವನ್ನು ಸಾಲವಾಗಿ ತೆಗೆದುಕೊಂಡಿದ್ದರೆ ಅವರು ಕೇಳುವುದಕ್ಕಿಂತ ಮುಂಚೆಯೇ ಅವರ ಹಣವನ್ನು ಅವರಿಗೆ ನಿಯತ್ತಾಗಿ ವಾಪಸ್ ಕೊಡಿ. ಪ್ರೂವ್ ಯುವರ್ ಕ್ರೆಡಿಬಿಲಿಟಿ. ರೂಲ್ ನಂಬರ್ 3, ನೀವು ನಿಮ್ಮ ಜೀವನದಲ್ಲಿ ಹ್ಯಾಪಿಯಾಗಿರದಿದ್ದರೂ ಕೂಡ, ನಿಮ್ಮ ಜೀವನದಲ್ಲಿ ಸಾವಿರಾರು ದೊಡ್ಡ ದೊಡ್ಡ ಸಮಸ್ಯೆಗಳು ಇದ್ದರೂ ಕೂಡ ನೀವು ಯಾವಾಗಲೂ ನಿಮ್ಮ ಮುಖದ ಮೇಲೆ ಒಂದು ಸುಂದರವಾದ ನಗುವನ್ನು ಇಟ್ಕೊಂಡಿರಿ. ಆಲ್ವೇಸ್ ಕೀಪ್ ಅ ಕ್ಯೂಟ್ ಸ್ಮೈಲ್ ಆನ್ ಯುವರ್ ಫೇಸ್. ರೂಲ್ ನಂಬರ್ 4, ನೀವು ಬೇರೆಯವರ ಲಂಚ್ ಪಾರ್ಟಿಗೆ ಇಲ್ಲವೇ ಡಿನ್ನರ್ ಪಾರ್ಟಿಗೆ ಹೋದಾಗ ಆವಾಗ ಅಲ್ಲಿ ನೀವು ಮೆನುವಿನಿಂದ ಎಕ್ಸ್ಪೆನ್ಸಿವ್ ಆಗಿರುವ ಡಿಶಸ್ಗಳನ್ನು ಆರ್ಡರ್ ಮಾಡಬೇಡಿ. ಯಾರು ನಿಮಗೆ ಪಾರ್ಟಿಯನ್ನು ಕೊಡ್ತಾ ಇದ್ದಾರೋ ಅವರಿಗೇನೆ ಆರ್ಡರ್ ಮಾಡೋಕ್ಕೆ ಹೇಳಿ. ಏಕೆಂದರೆ ಅವರ ಬಜೆಟ್ ಎಷ್ಟಿದೆ ಎಂಬುದು ಬರೀ ಅವರಿಗಷ್ಟೇ ಗೊತ್ತಿರುತ್ತೆ. ಒಂದು ವೇಳೆ ನೀವು ಹೆಚ್ಚು ಕಮ್ಮಿ ಆರ್ಡರ್ ಮಾಡಿಬಿಟ್ರೆ ಮತ್ತು ಅವರ ಬಜೆಟ್ ಟೈಟ್ ಆಗಿದ್ದರೆ ಮುಂದೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಯಾರು ಪಾರ್ಟಿ ಕೊಡ್ತಾ ಇದ್ದಾರೋ ಅವರಿಗೇನೆ ಆರ್ಡರ್ ಮಾಡೋಕ್ಕೆ ಹೇಳಿ. ರೂಲ್ ನಂಬರ್ 5, ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಕೂಡ ಆಕ್ವರ್ಡ್ ಆಗಿರುವ ಕ್ವಶನ್ಗಳನ್ನು ಕೇಳಕ್ಕೆ ಹೋಗಬೇಡಿ. ಉದಾಹರಣೆಗಾಗಿ, ನೀವ್ಯಾಕೆ ಇನ್ನೂ ಮದುವೆ ಆಗಿಲ್ಲ, ನಿಮಗ್ಯಾಕೆ ಇನ್ನೂ ಮಕ್ಕಳಾಗಿಲ್ಲ, ನೀವು ಯಾವಾಗ ನಿಮ್ಮ ಸ್ವಂತ ಮನೆಯನ್ನು ತೆಗೆದುಕೋತೀರಾ, ಚೇ ಯಾಕೆ ನಿಮ್ಮ ಹತ್ರ ಕಾರ್ ಇಲ್ಲ, ಇಂತಹ ಆಕ್ವರ್ಡ್ ಆಗಿರುವ ಕ್ವಶನ್ಗಳನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಕೇಳೋಕೆ ಹೋಗಬೇಡಿ. ಏಕೆಂದರೆ ಪ್ರತಿಯೊಬ್ಬರ ಜೀವನ ಬೇರೆ ಬೇರೆ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಲೆಕ್ಕಾಚಾರದಂತೆ ತಮ್ಮ ಲೈಫಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಮುಂದೆ ಸಾಗ್ತಾ ಇರ್ತಾರೆ. ನೀವು ಇಂತಹ ಕ್ವಶನ್ಗಳನ್ನು ಕೇಳಿ ಅವರನ್ನು ಡಿಮೋಟಿವೇಟ್ ಮಾಡಬೇಡಿ, ಅವರಿಗೆ ಇನ್ಸಲ್ಟನ್ನು ಮಾಡಬೇಡಿ. ಗೆಳೆಯರೆ, ಒಂದು ವೇಳೆ ನೀವು ನಿಮ್ಮ ಪರ್ಸ್ನಲ್ ಲೈಫನ್ನು ಮತ್ತು ಪ್ರೊಫೆಷ್ನಲ್ ಲೈಫನ್ನು ಎರಡನ್ನು ಕೂಡ ಸರಿಯಾಗಿ ಮ್ಯಾನೇಜ್ ಮಾಡಿ ನಿಮ್ಮ ಲೈಫಲ್ಲಿ ಬೇಗನೆ ಸಕ್ಸಸ್ಫುಲ್ ಆಗುವ ಹಾಗೂ ಸೆಟ್ಲ್ ಆಗುವ ಕನಸನ್ನು ಕಾಣ್ತಾ ಇದ್ದರೆ ಈಗಲೇ ನೀವು www.roaringbusinessschool.com ವಿಸಿಟ್ ಮಾಡಿ ಮತ್ತು ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ರೂಲ್ ನಂಬರ್ 6, ಒಂದು ವೇಳೆ ಈ ಸಲ ನಿಮ್ಮ ಫ್ರೆಂಡ್ ಟ್ಯಾಕ್ಸಿ ಬಿಲ್ಲನ್ನು ಇಲ್ಲವೇ ರೆಸ್ಟೋರೆಂಟ್ ಬಿಲ್ಲನ್ನು ಪೇ ಮಾಡಿದರೆ ಮುಂದಿನ ಸಲ ತಪ್ಪದೆ ನೀವು ಬಿಲ್ಲನ್ನು ಪೇ ಮಾಡಿ. ಪ್ರತಿ ಸಲ ಬೇರೆಯವರ ಮೇಲೆ ನಿಮ್ಮ ಸ್ವಂತ ಭಾರವನ್ನು ಹಾಕೋಕ್ಕೆ ಹೋಗಬೇಡಿ. ನಿಮ್ಮ ಸ್ವಂತ ಖರ್ಚುಗಳನ್ನು ನೀವೇ ನಿಭಾಯಿಸುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ಖರ್ಚುಗಳಿರ್ತವೆ. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ಫ್ಯಾಮಿಲಿ ಇರುತ್ತದೆ. ಅದಕ್ಕಾಗಿ ನೀವು ಕೂಡ ಬಿಲ್ಗಳನ್ನು ಪೇ ಮಾಡೋದನ್ನು ಕಲಿತುಕೊಳ್ಳಿ. ರೂಲ್ ನಂಬರ್ 7, ಬೇರೆಯವರ ಅಭಿಪ್ರಾಯಗಳನ್ನು ಸಹ ಗೌರವಿಸಿ. ಬೇರೆಯವರ ಪಾಯಿಂಟ್ ಆಫ್ ವ್ಯೂ ಏನಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಾಮಾಣಿಕವಾಗಿ ಟ್ರೈ ಮಾಡಿ. ಒಂದು ವಿಷಯ ನಿಮ್ಮ ದೃಷ್ಟಿಯಲ್ಲಿ 6 ಆಗಿದ್ದರೆ ಅದೇ ವಿಷಯ ಬೇರೆಯವರ ದೃಷ್ಟಿಯಲ್ಲಿ 9 ಆಗಿರುವ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಬೇರೆಯವರ ಅಭಿಪ್ರಾಯಗಳನ್ನು ಸಹ ಗೌರವಿಸಿ ಮತ್ತು ಅವರ ಪಾಯಿಂಟ್ ಆಫ್ ವ್ಯೂ ಏನಿದೆ ಎಂಬುದನ್ನು ಕೂಡ ಅರ್ಥ ಮಾಡಿಕೊಳ್ಳಲು ಟ್ರೈ ಮಾಡಿ. ಆಲ್ವೇಸ್ ರೆಸ್ಪೆಕ್ಟ್ ಅದರ್ಸ್ ಒಪಿನಿಯನ್ ಟು. ರೂಲ್ ನಂಬರ್ 8, ಯಾರಾದರೂ ನಿಮಗೆ ಸಹಾಯವನ್ನು ಮಾಡಿದರೆ ಆ ಸಹಾಯ ಸಣ್ಣದಾಗಿರಲಿ ಇಲ್ಲವೇ ದೊಡ್ಡದಾಗಿರಲಿ ತಪ್ಪದೇ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ. ಆಲ್ವೇಸ್ ಬಿ ಥ್ಯಾಂಕ್ಫುಲ್. ರೂಲ್ ನಂಬರ್ 9, ಒಂದು ವೇಳೆ ನಿಮ್ಮಿಂದ ತಿಳಿದೋ ಅಥವಾ ತಿಳಿಯದೇನೋ ಏನಾದರೂ ತಪ್ಪಾದರೆ ತಕ್ಷಣವೇ ಕ್ಷಮೆ ಕೇಳಿ. ನಿಮ್ಮ ತಪ್ಪುಗಳನ್ನು ಸಾಧ್ಯವಾದಷ್ಟು ಬೇಗನೆ ಸರಿಪಡಿಸಿಕೊಂಡು ಮುಂದೆ ಸಾಗಿ ಮತ್ತು ನಿಮ್ಮ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ರಿಪೀಟ್ ಮಾಡಬೇಡಿ. ರೂಲ್ ನಂಬರ್ 10, ನೀವು ಯಾರೊಂದಿಗಾದರೂ ಮಾತನಾಡುವಾಗ
ಮೊದಲು ಮುಂದಿರುವ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅದಾದ ನಂತರ ನೀವು ಮಾತಾಡಿ. ಅವರು ಮಾತನಾಡುತ್ತಿರುವಾಗ ಮಧ್ಯದಲ್ಲಿ ನೀವು ಪದೇ ಪದೇ ಅವರನ್ನು ತಡಿಬೇಡಿ. ಅವರ ಮಾತುಗಳಿಗೆ ನೀವು ಅಡ್ಡಿಯನ್ನು ಪಡಿಸಬೇಡಿ. ಮಧ್ಯದಲ್ಲಿ ಅವರಿಗೆ ತೊಂದರೆಯನ್ನು ಕೊಡಬೇಡಿ. ನಿಮ್ಮ ಮಾತನ್ನು ಮಧ್ಯದಲ್ಲಿ ತುರುಕೋಕೆ ಹೋಗಬೇಡಿ. ಫಸ್ಟು ಅವರಿಗೆ ಮಾತನಾಡೋಕೆ ಬಿಡಿ, ಆಮೇಲೆ ನೀವು ಮಾತನಾಡಿ. ಪ್ಲೀಸ್ ಡೋಂಟ್ ಇಂಟ್ರಪ್ಟ್ ಸಮ್ ಒನ್ ವೆನ್ ಹಿ ಆರ್ ಶಿ ಈಸ್ ಟಾಕಿಂಗ್. ಗೆಳೆಯರೆ, ಒಂದು ವೇಳೆ ನೀವು ಕೂಡ ಪ್ರೊಫೆಷ್ನಲ್ ಆಗಿ ವಿಡಿಯೋ ಎಡಿಟಿಂಗನ್ನು ಕಲಿಬೇಕು ಅಂತ ಅಂದ್ಕೊಂಡಿದ್ರೆ, ಮೊಬೈಲ್ನಲ್ಲಿ ವಿಡಿಯೋ ಎಡಿಟಿಂಗನ್ನು ಕಲಿಬೇಕು ಅಂತ ಅಂದ್ಕೊಂಡಿದ್ರೆ, ಐಫೋನ್ನಲ್ಲಿ ವಿಡಿಯೋ ಎಡಿಟಿಂಗನ್ನು ಕಲಿಬೇಕು ಅಂತ ಅಂದ್ಕೊಂಡಿದ್ರೆ, ನೀವು ಈಗಲೇ www.roaringfilmschool.comಗೆ ವಿಸಿಟ್ ಮಾಡಿ. ಮತ್ತು ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ, ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ, ಐಫೋನ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸಿಗೆ ಜಾಯಿನ್ ಆಗಿ. ರೂಲ್ ನಂಬರ್ 11, ಯಾರಾದರೂ ಕಾಮಿಡಿಯನ್ನು, ತಮಾಷೆಗಳನ್ನು ಇಷ್ಟಪಡದಿದ್ದರೆ ಅಂಥವರೊಂದಿಗೆ ಯಾವುದೇ ಕಾರಣಕ್ಕೂ ಕೂಡ ಫನ್ ಆ್ಯಕ್ಟಿವಿಟಿಗಳನ್ನು ಮಾಡೋಕ್ಕೆ ಹೋಗಬೇಡಿ. ಅವರನ್ನು ಟೀಸ್ ಮಾಡೋದು ಅಥವಾ ಟ್ರೋಲ್ ಮಾಡೋದು ಮಾಡೋಕ್ಕೆ ಹೋಗಬೇಡಿ. ಅವರೊಂದಿಗೆ ಕುಚೇಷ್ಟೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಅವರು ನಿಮ್ಮ ಫ್ರೆಂಡ್ ಆಗಿದ್ದರೂ ಸಹ ಅವರೊಂದಿಗೆ ತಮಾಷೆ ಮಾಡೋಕ್ಕೆ ಹೋಗಬೇಡಿ. ರೂಲ್ ನಂಬರ್ 12, ಬೇರೆಯವರ ಬಾಡಿ ವೇಟ್, ಬೇರೆಯವರ ಲುಕ್ಸ್, ಬೇರೆಯವರ ಬಾಡಿ ಕಲರ್, ಬಾಡಿ ಶೇಪ್ ಮತ್ತು ಬಾಡಿ ಪಾರ್ಟ್ಸ್ಗಳ ಮೇಲೆ ಯಾವುದೇ ರೀತಿಯಾದ ಕಮೆಂಟ್ಸ್ಗಳನ್ನು ಮಾಡಬೇಡಿ. ಸ್ಟ್ರಿಕ್ಟ್ಲಿ ನೋ ಕಮೆಂಟ್ಸ್ ಆನ್ ಅದರ್ಸ್ ಬಾಡಿ ಆ್ಯಂಡ್ ಲುಕ್ಸ್. ರೂಲ್ ನಂಬರ್ 13, ನೀವು ಯಾರನ್ನಾದರೂ ಅಪ್ರಿಸಿಯೇಟ್ ಮಾಡಲು ಬಯಸಿದರೆ ಅವರನ್ನು 4 ಜನರ ಮುಂದೆ ಮುಕ್ತವಾಗಿ, ಓಪನ್ ಅಪ್ ಆಗಿ, ಬಿಂದಾಸ್ ಆಗಿ ಅಪ್ರಿಸಿಯೇಟ್ ಮಾಡಿ. ಅದೇ ನೀವು ಯಾರನ್ನಾದರೂ ಕ್ರಿಟಿಸೈಸ್ ಮಾಡಲು ಬಯಸಿದರೆ, ಇಲ್ಲವೇ ಅವರಿಗೆ ಯಾವುದಾದರೂ ಸಲಹೆಗಳನ್ನು ಕೊಡಲು ಬಯಸಿದರೆ, ಪಬ್ಲಿಕ್ ಆಗಿ ಅವರಿಗೆ ಸಲಹೆಗಳನ್ನು ಕೊಡಬೇಡಿ, ಪಬ್ಲಿಕ್ಕಲ್ಲಿ ಕ್ರಿಟಿಸೈಸ್ ಮಾಡಬೇಡಿ. ನೀವು ಅವರನ್ನು ಪ್ರೈವೇಟ್ನಲ್ಲಿ ಒಂದು ರೂಮ್ನಲ್ಲಿ ಹೋಗಿ ಅಲ್ಲಿ ಅವರನ್ನು ಕ್ರಿಟಿಸೈಸ್ ಮಾಡಿ. ನೀವು ಅವರಿಗೆ ಗುಪ್ತವಾಗಿ, ಪ್ರೈವೇಟಾಗಿ ಅವರಿಗಷ್ಟೇ ಸಲಹೆಗಳನ್ನು ಕೊಡಿ. ಹೇಳೋ ತಾತ್ಪರ್ಯ ಏನಪ್ಪ ಅಂತಂದರೆ, ಫ್ರೇಸ್ ಪಬ್ಲಿಕ್ಲಿ ಆ್ಯಂಡ್ ಕ್ರಿಟಿಸೈಸ್ ಪ್ರೈವೇಟ್ಲಿ. ರೂಲ್ ನಂಬರ್ 14, ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಗಳನ್ನು ಎಲ್ಲರೊಂದಿಗೂ ಕೂಡ ಶೇರ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಗಳಿಗೆ ಮತ್ತು ಈ ಸ್ವಾರ್ಥ ಜಗತ್ತಿಗೆ ಯಾವುದೇ ರೀತಿಯಾದ ಸಂಬಂಧವಿಲ್ಲ. ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಗಳ ಬಗ್ಗೆ ಯಾರೂ ಕೂಡ ಕೇರ್ ಮಾಡಲ್ಲ, ತಲೆ ಕೆಡಿಸಿಕೊಳ್ಳಲ್ಲ. ಅದಕ್ಕಾಗಿ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಗಳನ್ನು ಪ್ರೈವೇಟ್ ಆಗಿಡಿ ಮತ್ತು ನೀವೇ ಅವುಗಳನ್ನು ಸಾಲ್ವ್ ಮಾಡಿಕೊಳ್ಳಿ. ರೂಲ್ ನಂಬರ್ 15, ಯಾರಾದರೂ ನಿಮಗೆ ಅವರ ಫೋನ್ನಲ್ಲಿ ಯಾವುದಾದ್ರೂ ಒಂದು ಫೋಟೋವನ್ನು ನೋಡೋಕ್ಕೆ ಹೇಳಿದರೆ ನೀವು ಬರೀ ಆ ಫೋಟೋವನ್ನು ಮಾತ್ರ ನೋಡಿ ಮತ್ತು ಸುಮ್ಮನಾಗ್ಬಿಡಿ. ಅದನ್ನು ನೋಡಿದ ನಂತರ ಬಲಕ್ಕೆ ಮತ್ತು ಎಡಕ್ಕೆ ಸ್ವೈಪ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ನಿಮಗೇನು ಗೊತ್ತು ಮುಂದೆ ಯಾವ ಫೋಟೋ ಇದೆ, ಯಾವ ವಿಡಿಯೋ ಇದೆ ಅಂಥೇಳಿ. ಮುಂದೆ ಯಾವುದೇ ಫೋಟೋ ಇರಬಹುದು, ಯಾವುದೇ ವಿಡಿಯೋ ಇರಬಹುದು, ನಿಮಗೇನು ಗೊತ್ತು? ಅವರ ಪರ್ಸ್ನಲ್ ಫೋಟೋ ಕೂಡ ಇರಬಹುದು, ಪರ್ಸ್ನಲ್ ವಿಡಿಯೋ ಕೂಡ ಇರಬಹುದು. ಅದಕ್ಕಾಗಿ ಎಷ್ಟು ನೋಡಕ್ಕೆ ಹೇಳಿದಾರೋ ಅಷ್ಟೇ ನೋಡಿ ಸುಮ್ಮನಾಗಿಬಿಡಿ. ರೂಲ್ ನಂಬರ್ 16, ಬೇರೆಯವರ ಪರ್ಸ್ನಲ್ ಜೀವನದಲ್ಲಿ ನಿಮ್ಮ ಮೂಗನ್ನು ತೂರಿಸೋಕೆ ಹೋಗಬೇಡಿ. ಆಲ್ವೇಸ್ ಮೈಂಡ್ ಯುವರ್ ಬಿಸ್ನೆಸ್. ಒಂದು ವೇಳೆ ಯಾರಾದರೂ ಅವರ ಪರ್ಸ್ನಲ್ ಲೈಫಿನ ಬಗ್ಗೆ ಇಲ್ಲವೇ ಪರ್ಸ್ನಲ್ ಸಮಸ್ಯೆಗಳ ಬಗ್ಗೆ ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದರೆ ನಿಮ್ಮಿಂದ ಸಾಧ್ಯವಾದರೆ ಅವರಿಗೆ ಸಹಾಯ ಮಾಡಿ ಮತ್ತು ಈ ಸಹಾಯವನ್ನು ಸೀಕ್ರೆಟ್ ಆಗಿಡಿ. ಬೇರೆಯವರ ಪರ್ಸ್ನಲ್ ಜೀವನದ ಬಗ್ಗೆ, ಪರ್ಸ್ನಲ್ ಸಮಸ್ಯೆಗಳ ಬಗ್ಗೆ 3ನೇ ವ್ಯಕ್ತಿಗಳಿಗೆ ಹೇಳೋಕ್ಕೆ ಹೋಗಬೇಡಿ. ಇಂಥ ವಿಚಾರಗಳನ್ನೆಲ್ಲ ಸೀಕ್ರೆಟ್ ಆಗೇ ಇಡಿ. ಗೆಳೆಯರೆ, ಒಂದು ವೇಳೆ ನೀವು ಕೂಡ ನಿಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ನಿಮ್ಮ ನಾಲೆಜನ್ನು ಮತ್ತು ಟ್ಯಾಲೆಂಟನ್ನು ಜಗತ್ತಿನೊಂದಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಫೇಮಸ್ ಆಗಬೇಕು ಅನ್ನೋ ಕನಸನ್ನು ಕಾಣ್ತಾ ಇದ್ದರೆ, ಯೂಟ್ಯೂಬ್ ಚಾನಲ್ನ ಮೂಲಕ ನಿಮ್ಮ ಬಿಸ್ನೆಸ್ಸನ್ನು ಗ್ರೋ ಮಾಡಿ ಸಿಕ್ಕಾಪಟ್ಟೆ ಹಣವನ್ನು ಗಳಿಸುವ ಆಸೆಯನ್ನು ಹೊಂದಿದ್ರೆ, ನೀವು ಈಗಲೇ www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯಿನ್ ಆಗಿ. ರೂಲ್ ನಂಬರ್ 17, ಎಲ್ಲರೊಂದಿಗೂ ಕೂಡ ಪ್ರೀತಿ ಹಾಗೂ ಗೌರವದಿಂದ ನಡೆದುಕೊಳ್ಳಿ. ಅವರು ನಿಮ್ಮ ಕಂಪನಿಯ CEO ಆಗಿದ್ದರೂ ಕೂಡ ಇಲ್ಲವೇ ನಿಮ್ಮ ಆಫೀಸಿನ ಕ್ಲೀನರ್ ಆಗಿದ್ದರೂ ಕೂಡ ಅವರೊಂದಿಗೆ ಯಾವುದೇ ರೀತಿಯಾದ ಭೇದ ಭಾವಗಳನ್ನು ಮಾಡಬೇಡಿ. ಎಲ್ಲ ಜನರೊಂದಿಗೂ ಕೂಡ ಸಮಾನವಾಗಿ ಪ್ರೀತಿ ಹಾಗೂ ಗೌರವದಿಂದ ನಡೆದುಕೊಳ್ಳಿ. ಟ್ರೀಟ್ ಎವ್ರಿ ಒನ್ ಈಕ್ವಲಿ ವಿತ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ರೂಲ್ ನಂಬರ್ 18, ನೀವು ಬೇರೆಯವರೊಂದಿಗೆ ಮಾತನಾಡುವಾಗ ಯಾವಾಗಲೂ
ಐ ಕಾಂಟ್ಯಾಕ್ಟನ್ನು ಮಾಡಿಯೇ ಅವರೊಂದಿಗೆ ಮಾತನಾಡಿ. ಒಂದು ವೇಳೆ ನೀವು ಸನ್ ಗ್ಲಾಸಸ್ಗಳನ್ನು ಹಾಕೊಂಡಿದ್ರೆ ಅವುಗಳನ್ನು ತೆಗೆದು ಅನಂತರ ಅವರೊಂದಿಗೆ ಮಾತನಾಡಿ. ಬೇರೆಯವರೊಂದಿಗೆ ಮಾತನಾಡುವಾಗ ಪದೇ ಪದೇ ಮೊಬೈಲಲ್ಲಿ ನೋಡೋದು ಇಲ್ಲವೇ ಅತ್ತ ಇತ್ತ ನೋಡೋದನ್ನು ಮಾಡಬೇಡಿ. ಒಂದು ವೇಳೆ ನೀವು ಹೆಣ್ಮಕ್ಕಳೊಂದಿಗೆ ಮಾತನಾಡ್ತಾ ಇದ್ದರೆ ಅವರ ಮುಖವನ್ನೇ ನೋಡಿ ಅವರೊಂದಿಗೆ ಮಾತನಾಡಿ. ಅದನ್ನು ಬಿಟ್ಟು ಅವರ ಬಾಡಿ ಪಾರ್ಟ್ಸ್ಗಳನ್ನು ಎಸ್ಪೆಷಲಿ ಬೂಬ್ಸ್ ಮತ್ತು ಕ್ಲಿವೇಜ್ಗಳನ್ನು ಗುರಾಯಿಸೋಕೆ ಹೋಗಬೇಡಿ. ರೂಲ್ ನಂಬರ್ 19, ಒಂದು ವೇಳೆ ನೀವು ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿಯಾದರೆ ಅವರಿಗೆ ಹಳೆಯ ವಿಷಯಗಳನ್ನು ಕೇಳೋಕ್ಕೆ ಹೋಗಬೇಡಿ. ಉದಾಹರಣೆಗಾಗಿ ಕಾಲೇಜ್ನಲ್ಲಿರುವ ಗರ್ಲ್ಫ್ರೆಂಡ್ಸ್ಗಳ ಬಗ್ಗೆ, ಎಕ್ಸ್ ಲವರ್ಸ್ಗಳ ಬಗ್ಗೆ ಇಲ್ಲವೇ ಯಾವುದಾದರೂ ಬ್ಯಾಡ್ ಇನ್ಸಿಡೆಂಟ್ಗಳ ಬಗ್ಗೆ ಕೇಳೋಕ್ಕೆ ಹೋಗಬೇಡಿ. ಒಂದು ವೇಳೆ ಅವರಾಗೆ ಇಂಥವುಗಳನ್ನೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಅವುಗಳನ್ನು ಕೇಳೋಕ್ಕೆ ಜಾಸ್ತಿ ಇಂಟ್ರೆಸ್ಟನ್ನು ತೋರಿಸಬೇಡಿ. ಮತ್ತು ಅವರ ಸ್ಯಾಲ್ರಿ ಬಗ್ಗೆ ತಪ್ಪಿಯೂ ಕೇಳಕ್ಕೆ ಹೋಗಬೇಡಿ. ನೀವು ಬರೀ ಅವರ ಯೋಗಕ್ಷೇಮವನ್ನಷ್ಟೇ ವಿಚಾರಿಸಿ ಮತ್ತು ಅಲ್ಲಿಂದ ಕಳಿಸ್ಕೊಳ್ಳಿ. ರೂಲ್ ನಂಬರ್ 20 ಆ್ಯಂಡ್ ಲಾಸ್ಟ್, ಒಬ್ಬ ಬಡ ವ್ಯಕ್ತಿಯ ಜೊತೆಗೆ ನಿಮ್ಮ ಶ್ರೀಮಂತಿಕೆಯನ್ನು ಚರ್ಚೆ ಮಾಡಬೇಡಿ. ಒಬ್ಬ ದುಃಖಿ ವ್ಯಕ್ತಿಯ ಎದುರು ನಿಮ್ಮ ಖುಷಿಯನ್ನು ಸೆಲೆಬ್ರೇಟ್ ಮಾಡಬೇಡಿ. ಸಾವಿನ ಮನೆಗೆ ಹೋಗ್ಬಿಟ್ಟು ಮಗು ಹುಟ್ಟಿರುವ ಸುದ್ದಿಯನ್ನು ಹೇಳಬೇಡಿ. ಇದೇ ರೀತಿ ಮದುವೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಬ್ರೇಕಪ್ ಸ್ಟೋರಿಗಳನ್ನು, ಡಿವೋರ್ಸ್ ಕಥೆಗಳನ್ನೆಲ್ಲ ಹೇಳೋಕ್ಕೆ ಹೋಗಬೇಡಿ. ಸ್ವಲ್ಪ ಮ್ಯಾಚೂರ್ ಆಗಿ ವರ್ತಿಸೋಕೆ ಟ್ರೈ ಮಾಡಿ. ನೀವು ಈ 20 ಸೋಷಿಯಲ್ ನಿಯಮಗಳನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನೀವೊಬ್ಬ ಲವೇಬಲ್ ಮತ್ತು ರೆಸ್ಪೆಕ್ಟೇಬಲ್ ಪರ್ಸನ್ ಆಗೇ ಆಗ್ತೀರಾ. ಈ ಎಲ್ಲ ನಿಯಮಗಳನ್ನು ತಪ್ಪದೇ ಫಾಲೋ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಬ್ಬ ಲವೇಬಲ್ ವ್ಯಕ್ತಿಯಾಗಿ, ರೆಸ್ಪೆಕ್ಟೇಬಲ್ ವ್ಯಕ್ತಿಯಾಗಿ. ಆಲ್ ದ ವೆರಿ ಬೆಸ್ಟ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.